ಏರ್ಪೋರ್ಟ್ ರೋಡ್ ವಾಹನ ಸವಾರರು ಏನಿದ್ದಾರೆ ಅವರಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಈಗ. ಯಾಕಂದರೆ ಶೀಘ್ರದಲ್ಲಿನೇ ಏರ್ಪೋರ್ಟ್ ರಸ್ತೆ ಟ್ರಾಫಿಕ್ ಮುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದೆ, ಅಲ್ಲಿ ಟ್ರಾಫಿಕ್ ಮುಕ್ತ ಆಗುತ್ತೆ, ಮುಕ್ತವಾದಂತಹ ಒಂದು ರಸ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏರ್ಪೋರ್ಟ್ ರೋಡ್ನಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದಾರೆ ವಾಹನ ಸವಾರರು ಅವರಿಗೆ ಒಂದು ಸ್ವಲ್ಪ ಖುಷಿ ಪಡುವಂತಹ ವಿಚಾರ. ಯಾಕಂದರೆ ಅತಿ ಶೀಘ್ರದಲ್ಲಿ ಈಗ ಏರ್ಪೋರ್ಟ್ ರಸ್ತೆ ಟ್ರಾಫಿಕ್ ಮುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಟ್ರಾಫಿಕ್ನ ಸಮಸ್ಯೆ ಇತ್ತು, ಶೀಘ್ರದಲ್ಲಿನೇ ಟ್ರಾಫಿಕ್ ಜಾಸ್ತಿ ಇರಲ್ಲ, ಅಲ್ಲಿ ನೀವು ಆರಾಮಾಗಿ ಓಡಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೆಬ್ಬಾಳದಲ್ಲಿ ಇನ್ಮೇಲೆ ಇರಲ್ಲ ಸಂಚಾರದ ಒಂದು ದಟ್ಟಣೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಹೆಬ್ಬಾಳದ ಒಂದು ಹೊಸ ಲೂಪ್ ನಿರ್ಮಾಣ ಆಗ್ತಾ ಇದೆಯಂತೆ, ಕಾಮಗಾರಿ ಕೂಡ ಪೂರ್ಣ ಆಗಿಬಿಟ್ಟಿದೆ. 15 ದಿನಗಳ ಒಳಗೆ ಕಾಮಗಾರಿ ಪೂರ್ಣಗೊಳಿಸಲು ಚಿಂತನೆ ಮಾಡ್ತಾ ಇದೆ ಸರ್ಕಾರ. ಈ ಒಂದು ವಿಚಾರವಾಗಿ ಈಗಾಗಲೇ KR ಪುರಂ ಕಡೆಯಿಂದ ಮೇಲ್ಸೇತುವೆ ಏನಿದೆ ಆ ಒಂದು ಕಾಮಗಾರಿ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಸರ್ವಿಸ್ ರಸ್ತೆ ವಾಹನ ತೆರಳಲು ನೂತನ ಒಂದು ಲೂಪ್ ಕಾಮಗಾರಿ ಆಗ್ತಾ ಇದೆ. ಹೊಸ ಲೂಪ್ನಲ್ಲಿ 2 ಒಂದು ಗಾರ್ಡರ್ ಏನಿದೆ ಅಳವಡಿಸುವಂತಹ ಒಂದು ಕಾರ್ಯ ಕೂಡ ಬಾಕಿ ಇದೆ. ಹೀಗಾಗಿ 15 ದಿನಗಳ ಒಳಗೆ ಈ ಒಂದು ಕಾಮಗಾರಿ ಸಂಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಹೇಶ್ವರ ಆದ ಸೂಚನೆ. ಈ ಒಂದು ಸೂಚನೆ ಕೊಡ್ತಾ ಇದ್ದಾರೆ BDA ಅಧಿಕಾರಿಗಳು, ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಬೇಗ ಆಗುತ್ತೆ ಅಂತ. GBA ಒಂದು ಮುಖ್ಯ ಆಯುಕ್ತ ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ಇನ್ನು ಮೇಲೆ ಈ ರೀತಿಯಾಗಿ ಏನೆಲ್ಲ ರೆಡಿ ಆಗಿಬಿಟ್ಟಿದೆ, ಇನ್ನೊಂದು 15 ದಿನಗಳು ಎಲ್ಲ ಕಾಮಗಾರಿ ಮುಗಿದೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳು ಬಾಕಿ ಇದೆ. ಅದು ಸಂಪೂರ್ಣವಾಗಿ ಮುಕ್ತಾಯ ಆದ ಮೇಲೆ ಯಾರು ವಾಹನ ಸವಾರರಿದ್ದಾರೆ ಅವರು ಆರಾಮಾಗಿ ಓಡಾಡ್ಬೋದು, ಟ್ರಾಫಿಕ್ನ ಒಂದು ಟೆನ್ಷನ್ ಇರಲ್ಲ. ಮೊದಲು ಏನಿತ್ತು ಆ ರೀತಿಯಾದಂಥ ಒಂದು ಒತ್ತಡ ಕೂಡ ಇರಲ್ಲ. ನೀವು ಅಂದ್ಕೊಂಡಂಥ ಒಂದು ಪ್ಲೇಸ್ಗೆ ಬೇಗ ಹೋಗ್ಬೋದು. ಏರ್ಪೋರ್ಟ್ ರಸ್ತೆಯಲ್ಲಿ ಯಾರ್ಯಾರು ಓಡಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಇರುತ್ತೆ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ, ಕೆಲವೊಂದು ಮತ್ತು ಹಬ್ಬದ ದಿನಗಳಲ್ಲಿ ಯಾವ ರೀತಿಯಾಗಿ ದೊಡ್ಡ ಮಟ್ಟದೊಂದು ಟ್ರಾಫಿಕ್ ಇರುತ್ತೆ. ಮತ್ತು ಅದೊಂದು ದೊಡ್ಡ ಸಮಸ್ಯೆ ಕೂಡ ಆಗಿದೆ. ಇದನ್ನು ಬಗೆಹರಿಸೋಕೆ GBA ಕೂಡ ದೊಡ್ಡ ಮಟ್ಟದೊಂದು ಪ್ಲಾನ್ ಮಾಡ್ಕೊಂಡು ಅದೇ ರೀತಿಯಾಗಿ ಹೊಸ ಒಂದು ಲೂಪ್ನಲ್ಲಿ 2 ಒಂದು ಗಾರ್ಡರ್ ಏನಿದೆ ಅವುಗಳನ್ನ ಅಳವಡಿಸುವ ಒಂದು ಕ್ರಮ ಅಥವಾ ಕಾರ್ಯ ಬಾಕಿ ಇದೆ. ಅದನ್ನು ಪೂರ್ಣ ಆಗಿಬಿಟ್ರೆ ಇನ್ನೇನು ಕಂಪ್ಲೀಟ್ ಆಗಿಬಿಡುತ್ತೆ. ಆನಂತರ ಎಲ್ಲರೂ ಕೂಡ ಚೆನ್ನಾಗಿ ಓಡಾಡ್ಬೋದು ಏರ್ಪೋರ್ಟ್ ರಸ್ತೆಯಲ್ಲಿ. ಈ ಮುಂಚೆ ಇದ್ದಂತಹ ಒಂದು ಯಾವುದೇ ಒಂದು ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿ GBA ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಮುಖ್ಯ ಆಯುಕ್ತರು ಕೂಡ ಹೇಳ್ತಾ ಇದ್ದಾರೆ. ಹೆಬ್ಬಾಳದಲ್ಲಿ ಇನ್ನು ಮೇಲೆ ಯಾವುದೇ ರೀತಿಯಾದಂಥ ನೀವು ತೊಂದರೆ ಪಟ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ, ಟೆನ್ಷನ್ ಇಲ್ಲ. ಬೇರೆ ರೂಟ್ಗಳನ್ನು ಹುಡುಕುವಂಥ ಅವಶ್ಯಕತೆ ಕೂಡ ಇಲ್ಲ. ಯಾಕಂದರೆ ಆ ರೂಟಲ್ಲಿ ಹೋದರೆ ಜಾಸ್ತಿ ಟ್ರಾಫಿಕ್ ಇರುತ್ತೆ, ಬೇಡ ಅಂತೇಳಿ ಸಂದೆಗುಂದಿ ಕೆಲವರು ಸುತ್ತಕೊಂಡು ಹೋಗ್ತಾ ಇರ್ತಾರೆ. ಹಂಗೆ ಕೂಡ ಮಾಡೋ ಅವಶ್ಯಕತೆ ಇಲ್ಲ, ಹೀಗೆ ಬರ್ಬೋದು ನೀವು ನೇರವಾಗಿ. ಹೆಬ್ಬಾಳದ ಒಂದು ಹೊಸ ಲೂಪ್ ನಿರ್ಮಾಣ ಕಾಮಗಾರಿ ಏನಾಗಿದೆ ಅದು ಸಂಪೂರ್ಣ ಆಗಿಬಿಟ್ಟಿದೆ. ಹೀಗಾಗಿ 15 ದಿನಗಳ ಒಳಗೆ ಇದರ ಒಂದು ಕಾರ್ಯ ಮುಕ್ತಾಯ ಆಗಿ ಜನರ ಒಂದು ಓಡಾಟಕ್ಕೆ ಕೂಡ ನಾವು ಸಂಪರ್ಕವನ್ನು ಕಲ್ಪಿಸ್ತೀವಿ, ಅವಕಾಶವನ್ನು ಕೊಡ್ತೀವಿ. ಇದರ ಜೊತೆಗೆ ಈಗಾಗಲೇ ಏನು KR ಪುರಂ ಕಡೆಯಿಂದ ಒಂದು ಮೇಲ್ಸೇತುವೆಯಿಂದ ಕಾಮಗಾರಿ ಅದು ಕೂಡ ಮುಗಿದು ಹೋಗಿಬಿಟ್ಟಿದೆ. ಸರ್ವಿಸ್ ರಸ್ತೆ ಒಂದು ವಾಹನವನ್ನು ಬರೋಕೆ ನೂತನವಾದಂಥ ಒಂದು ಕಾಮಗಾರಿ ಲೂಪು ಎಲ್ಲವೂ ಕೂಡ ಆಗ್ತಾ ಇದೆ ಅಂತ GBA ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.